ಹಲೋ ಸ್ನೇಹಿತರೆ. ಸೊ ನೆಕ್ಸ್ಟು ಈಗ ಏನು ನೋಡ್ತಾ ಹೋಗೋಣ ಅಂತಂದರೆ ನೋಡ್ ಪಾತ್ ಲೂಪ್ ಬ್ರ್ಯಾಂಚ್. ಓಕೆ, ಒಂದು ಸರ್ಕ್ಯೂಟ್ ಇದೆ ಅಂತ ಅಂದಾಗ ಅಲ್ಲಿ ನೋಡ್ ಅಂದ್ರೇನು, ಸಿಂಪಲ್ ನೋಡ್ ಅಂದ್ರೇನು, ಪ್ರಿನ್ಸಿಪಲ್ ನೋಡ್ ಅಂದ್ರೇನು, ಅಥವಾ ನೆಕ್ಸ್ಟು ಪಾತ್ ಇರ್ಬೋದು, ಲೂಪ್, ಬ್ರ್ಯಾಂಚ್, ಹೀಗೆ ಕೆಲವಷ್ಟು ಪಾಯಿಂಟ್ಸ್ಗಳನ್ನ ನಾವು ನೋಡ್ತಾ ಹೋಗ್ಬೇಕಾಗತ್ತೆ. ಓಕೆ, ಸೊ ಈಗ ಇಲ್ಲಿ ಕೊಟ್ಟಿರೋವಂಥ ಒಂದು ಸಿಂಪಲ್ ಡಯಾಗ್ರಾಮ್ನ ನೀವು ನೋಡ್ಬೋದು. ಓಕೆ, ಸೊ ಇದನ್ನು ನಾವು ಒಂದು ಬೇಸಾಗಿ ಇಟ್ಕೊಂಡು ಓಕೆ ನಾವೊಂದು 3-4 ಪಾಯಿಂಟ್ಸ್ಗಳನ್ನ ನೋಡೋಣ. ನೋಡ್ ಅಂತ ಹೇಳ್ತಾನೆ. ನೋಡ್ ಅಂದ್ರೇನು, ವೆನ್ 2 or more ಎಲಿಮೆಂಟ್ಸ್ ಆರ್ ಕನೆಕ್ಟೆಡ್ ಟುಗೆದರ್ ದೆನ್ ದ ಕಾಮನ್ ಪಾಯಿಂಟ್ ಈಸ್ ಕಾಲ್ಡ್ ನೋಡ್ ಅಂತ ಹೇಳ್ತಾರೆ. ಓಕೆ, ಸಿಂಪಲ್ ಏನರ್ಥ ಅಂತಂದರೆ ಒಂದು ಕಾಮನ್ ಪಾಯಿಂಟ್ ಇದೆ, ಆಯಿತಾ. ವೆನ್ 2 or more ಎಲಿಮೆಂಟ್ಸ್ ಆರ್ ಕನೆಕ್ಟೆಡ್ ಟುಗೆದರ್. ಓಕೆ, ಅಸ್ಯೂಮ್ ಮಾಡಿ 2-3 ಕಾಂಪೊನೆಂಟ್ ಇದೆ. ಇವಾಗ ಇದೊಂದು ರೆಸಿಸ್ಟರು ಸಾರಿ, ನಂತರ ಇದೊಂದು ಕೆಪಾಸಿಟರ್ ಅಂತ ಅಂದ್ಕೊಳ್ಳಿ. ಓಕೆ, ಸೊ ಈಗ ಏನಾಗ್ತಾ ಇದೆ, ಈ ರೆಸಿಸ್ಟರು ಮತ್ತು ಕೆಪಾಸಿಟರು ಒಂದು ಕಾಮನ್ ಪಾಯಿಂಟಿಂದ ಕನೆಕ್ಟ್ ಆಗ್ತಾ ಇದೆ. ಆ ಕಾಮನ್ ಪಾಯಿಂಟ್ ಯಾವುದು? ಇಲ್ಲಿ ಒಂದು ಕಾಮನ್ ಪಾಯಿಂಟ್ ಇದೆ. ಅಸ್ಯೂಮ್ ಮಾಡ್ಕೊಳ್ಳಿ, ಸೇಮ್ ಪಾಯಿಂಟಿಂದ ನಾನು ಇನ್ನೊಂದು ಡಯಾಗ್ರಾಮ್ನ ಎಳಿತೀನಿ. ಇಲ್ಲಿ ಇನ್ನೊಂದು R2 ಅಂತ ಇದೆ ಅಂತ ಅಂದ್ಕೊಳ್ಳೋಣ. ಇದು R1, ಇದು ಕೆಪಾಸಿಟರ್ 1. ಈ ಕಡೆ ನಾನು ಇನ್ನೊಂದು ಎಳಿತೀನಿ, ಇಲ್ಲಿ ಕೆಪಾಸಿಟರ್ 2 ಇದೆ. ಸೊ ಈಗ ಇಲ್ಲಿ ನನಗೇನಾಯಿತು, 4 ಎಲಿಮೆಂಟ್ಗಳಿದೆ. ಓಕೆ, ಆ 4 ಎಲಿಮೆಂಟ್ಗಳೂ ಕನೆಕ್ಟ್ ಆಗಿದೆ. ಹೇಗೆ? ಒಂದು ಕಾಮನ್ ಪಾಯಿಂಟ್ ಮುಖಾಂತರ. ಓಕೆ, ಸೊ ಈ ಒಂದು ಕಾಮನ್ ಪಾಯಿಂಟ್ ಏನಿದೆ, ಒಂದು 3-4 ಎಲಿಮೆಂಟ್ಗಳನ್ನ ಕನೆಕ್ಟ್ ಮಾಡ್ತಾ ಇದೆಯಲ್ಲ, ಇದನ್ನು ನಾನು ನೋಡ್ ಅಂತ ಹೇಳ್ತೀನಿ. ಓಕೆ, ನೆಕ್ಸ್ಟು ನೋಡಿ, ಸಿಂಪಲ್ ನೋಡ್ ಅಂತ ಹೇಳ್ತಾರೆ. ವೆನ್ ದ 2 ಎಲಿಮೆಂಟ್ಸ್ ಇನ್ಸ್ಟೆಡ್ ಆಫ್ ಇಲ್ಲಿ 4 ಎಲಿಮೆಂಟ್ ಅಂತ ಏನು ಹೇಳ್ತಾ ಇದ್ದೀನಿ, 4 ಅಲ್ಲ, ಬದಲಿಗೆ 2 ಎಲಿಮೆಂಟು ಕನೆಕ್ಟೆಡ್ ಟುಗೆದರ್ ದೆನ್ ದ ಕಾಮನ್ ಪಾಯಿಂಟ್ ಈಸ್ ಕಾಲ್ಡ್ ಸಿಂಪಲ್ ನೋಡ್ ಅಂತ ಹೇಳ್ತಾರೆ. ಇವಾಗ ಅಸ್ಯೂಮ್ ಮಾಡಿ, ಇಲ್ಲಿ ವೋಲ್ಟೇಜ್ ಬ್ಯಾಟ್ರಿ ಇದೆ, ಇಲ್ಲಿ ರೆಸಿಸ್ಟರ್ ಇದೆ. ಓಕೆ, 2 ಕಾಂಪೊನೆಂಟ್ಗಳು ಕನೆಕ್ಟ್ ಆಗ್ತಾ ಇದೆ. ಆಗ ಈ ಒಂದು ಪಾಯಿಂಟ್ ಏನಿದೆ, ಇದನ್ನು ನಾನು ಸಿಂಪಲ್ ನೋಡ್ ಅಂತ ಹೇಳ್ತೀನಿ. ಓಕೆ, ನಂತರ ಇಲ್ಲಿ ಕರೆಂಟ್ ಡಿವಿಷನ್ ಆಗಲ್ಲ ಅಂತ ಹೇಳ್ತಾರೆ. ಕರೆಂಟ್ ಡಿವಿಷನ್ನು ಆಗೋದಿಲ್ಲ. ಕರೆಂಟ್ ಡಿವಿಷನ್ ಏನು ಅಂತ ನೆಕ್ಸ್ಟ್ KCL ಅಲ್ಲಿ ನೋಡೋಣ. ಬಟ್ ಈಗ ಇಲ್ಲೇನು ಅರ್ಥ ಅಂತ ಅಂದರೆ, ಇಲ್ಲಿ ಏನು ಕರೆಂಟ್ ಫ್ಲೋ ಆಗ್ತಾ ಇದೆ ಅಲ್ವಾ. ಓಕೆ, ಇಲ್ಲಿ ಒಂದು 4 ಆಂಪಿಯರ್ ಕರೆಂಟ್ ಫ್ಲೋ ಆಗ್ತಾ ಇದೆ ಅಂತ ಅಂದರೆ, ಸೇಮ್ ಕರೆಂಟು ರೆಸಿಸ್ಟರ್ ಮುಖಾಂತರನೂ ಹೋಗ್ತಾ ಇದೆ. 4 ಆಂಪಿಯರ್ ಕರೆಂಟು ಇಲ್ಲಿ ಕರೆಂಟು ಯಾವುದೇ ಕಾರಣಕ್ಕೂ ಡಿವೈಡ್ ಆಗ್ತಾ ಇಲ್ಲ, ಸೇಮ್ ಕರೆಂಟ್ ಫ್ಲೋ ಆಗ್ತಾ ಇದೆ ಅಂತ. ನೆಕ್ಸ್ಟ್ ನೋಡಿ, ಪ್ರಿನ್ಸಿಪಲ್ ನೋಡ್ ಅಂತ ಹೇಳ್ತಾರೆ. ಪ್ರಿನ್ಸಿಪಲ್ ನೋಡ್ ಅಂತ ಅಂದರೆ ವೆನ್ ಮೋರ್ ದ್ಯಾನ್ 2 ಎಲಿಮೆಂಟ್ಸು, ಇಲ್ಲಿ 2 ಎಲಿಮೆಂಟ್ಸ್ ಮಧ್ಯೆ ಇರೋವಂಥ ಒಂದು ಪಾಯಿಂಟ್ನ ಸಿಂಪಲ್ ನೋಡ್ ಅಂತ ಹೇಳಿದ್ವಿ. ಅಲ್ಲಿ ಯಾವುದೇ ರೀತಿ ಕರೆಂಟ್ ಡಿವಿಷನ್ ಆಗ್ತಾ ಇಲ್ಲ. ಬಟ್ ಇಲ್ಲಿ ಮೋರ್ ದ್ಯಾನ್ 2 ಎಲಿಮೆಂಟ್ಸ್ ಆರ್ ಕನೆಕ್ಟೆಡ್ ಟುಗೆದರ್ ದೆನ್ ಕಾಮನ್ ಪಾಯಿಂಟ್ ಈಸ್ ಕಾಲ್ಡ್ ಪ್ರಿನ್ಸಿಪಲ್ ನೋಡ್. ಬಟ್ ಇಲ್ಲೇನಾಗುತ್ತೆ, ಕರೆಂಟ್ ಡಿವಿಷನ್ ಆಗುತ್ತೆ. ಅರ್ಥ ಆಗ್ತಾಯಾ? ಅಸ್ಯೂಮ್ ಇಲ್ಲಿ ಇದು ಕರೆಂಟು I1 ಅಂತ ಅಂದ್ಕೊಳ್ಳೋಣ. ಅಂದರೆ ನನಗೆ 4 ಆಂಪಿಯರ್ಸ್. ಇದು ನೆಕ್ಸ್ಟು KCL ಅಲ್ಲಿ ಹೇಳ್ತೀವಿ ಕರೆಂಟ್ ಡಿವಿಷನ್ ಯಾವ ಥರ ಇದಾಗುತ್ತೆ, ಎಂಟ್ರಿಂಗು ಮತ್ತು ಲೀವಿಂಗು. ಸೊ ಇಲ್ಲಿ 4 ಆಂಪಿಯರ್ ಇರೋದು ಏನಾಗ್ತಾ ಇದೆ, ನನಗೆ ಈ ಒಂದು ಇವಾಗ ನೋಡಿ, ಇದೊಂದು ಆ್ಯರೋ ಮಾರ್ಕ್ ತೋರಿಸ್ತೆ ಅಲ್ವಾ, ಇದನ್ನೇ ನಾನು ಪಾತ್ ಅಂತ ಹೇಳ್ತೀನಿ. ಇದು ಪಾತ್ 1 ಅಂತ ಅಂದ್ಕೊಳ್ಳೋಣ. ಈಗ ಇಲ್ಲಿ ಕೆಳಗೆ ಹೋಗ್ತಾ ಇರೋವಂಥದ್ದು, ಇದು ನಾನು ಏನಂತ ಹೇಳ್ತೀನಿ, ಪಾತ್ 2 ಅಂತ ಹೇಳ್ತೀನಿ. ಓಕೆ, ಪಾತ್ 1ನಲ್ಲಿ ಹೋಗಬೇಕಾದ್ರೆ ಇದೇನು ಮಾಡುತ್ತೆ, ಕರೆಂಟು ಜಸ್ಟ್ 4 ಆಂಪಿಯರಲ್ಲಿ 3 ಆಂಪಿಯರ್ನ ತೊಗೊಂಡು ಈ ಡೈರೆಕ್ಷನಲ್ಲಿ ಹೋಗ್ತಾ ಇದೆ ಪಾತ್ 1ನಲ್ಲಿ. ಇನ್ನು ಮಿಕ್ಕಿರೋವಂಥ 1 ಆಂಪಿಯರ್ ಕರೆಂಟ್ ಏನಿದೆ, ಅದು ಪಾತ್ 2 ಅಲ್ಲಿ ಹೋಗ್ತಾ ಇದೆ. ಸೊ ಯಾವಾಗ ಅಲ್ಲಿ ಕರೆಂಟ್ ಡಿವಿಷನ್ ಆಗುತ್ತೆ ಒಂದು ಪಾಯಿಂಟಲ್ಲಿ, ಓಕೆ, ಅದನ್ನು ನಾವು ಪ್ರಿನ್ಸಿಪಲ್ ನೋಡ್ ಅಂತ ಹೇಳ್ತೀವಿ. ಓಕೆ, ನೀವು 3 ಥರ ನೋಡಿದ್ವಿ ಅಲ್ವಾ. ಏನೋ 2 or more ಎಲಿಮೆಂಟ್ಸು ಕನೆಕ್ಟ್ ಆಗಿದೆ, ಅದನ್ನು ಒಂದು ನೋಡ್ ಅಂತ ಹೇಳ್ತೀವಿ. ಯಾವಾಗ 2 ಎಲಿಮೆಂಟ್ಗಳಿದ್ದಾವೆ ಕನೆಕ್ಟ್ ಆಗಿದೆ, ಅವೆರಡರ ಮಧ್ಯೆ ಕರೆಂಟ್ ಡಿವಿಷನ್ ಇಲ್ಲ, ಸೇಮ್ ಕರೆಂಟ್ ಫ್ಲೋ ಆಗ್ತಾ ಇದೆ, ಅದು ಸಿಂಪಲ್ ನೋಡು. ಯಾವಾಗ 2-3 ಎಲಿಮೆಂಟ್ಗಳು ಕನೆಕ್ಟ್ ಆಗಿದೆ, ಆ ಒಂದು ಸಿಂಪಲ್ ಪಾಯಿಂಟ್ ಅಥವಾ ಒಂದು ಏನು ಕನೆಕ್ಟಿಂಗ್ ಪಾಯಿಂಟ್ ಇರುತ್ತಲ್ಲ, ಅಲ್ಲಿ ಯಾವಾಗ ಕರೆಂಟ್ ಡಿವಿಷನ್ ಆಗುತ್ತೆ ಅಂಥ ಒಂದು ಪಾಯಿಂಟ್ನ ನಾವು ಪ್ರಿನ್ಸಿಪಲ್ ನೋಡ್ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟು ಲೂಪ್ ಅಂತಂದ್ರೇನು? ಲೂಪ್ ಅಂತಂದರೆ ನಿಮ್ಗೆ ಗೊತ್ತು, ಈ ಥರ ಒಂದು ಸರ್ಕ್ಯುಲೇಟ್ ಆಗ್ತಾನೆ ಇರುತ್ತೆ ವಿತೌಟ್ ಎನಿ ಬ್ರೇಕು. ಅದನ್ನು ಏನಂತ ಹೇಳ್ಬೋದು, ಸ್ಟಾರ್ಟಿಂಗ್ ನೋಡ್
ಓಕೆ, ಒಂದು ಪಾಯಿಂಟ್ ಇದೆ ಸ್ಟಾರ್ಟಿಂಗ್ ನೋಡು ಮತ್ತು ಎಂಡಿಂಗ್ ನೋಡು ಆಫ್ ದ ಪಾತ್ ಈಸ್ ಸೇಮ್. ಸೊ ಇಲ್ಲಿ ಏನು ಅರ್ಥ ಬರುತ್ತೆ ಅಂತಂದರೆ, ಸೊ ಈಗ ಇಲ್ಲಿ ನೋಡಿ, ಇದು ಒಂದು ಪಾಯಿಂಟು ಅಲ್ವಾ. ನಾನು ಇಲ್ಲಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ, ಹೀಗೋದೆ, ನಂತರ ಹೀಗೋದೆ, ಮತ್ತೆ ಬಂದು ಇಲ್ಲಿ ಎಂಡಾದೆ. ಸೊ ಈಗ ಇದೇನಾಯಿತು, ಇದು ಒಂದು ಲೂಪ್ ಆಯಿತು, ಇದು ಲೂಪ್ 1. ನಂತರ ಅಸ್ಯೂಮ್ ಮಾಡಿ ನಾನು ಈ ಡೈರೆಕ್ಷನಲ್ಲಿ ಹೋಗ್ತೀನಿ, ಹೀಗೋದೆ, ಮತ್ತು ಹೀಗೆ ಬಂದು ಇಲ್ಲಿ ಎಂಡ್ ಮಾಡಿದೆ. ಓಕೆ, ಇದು ಒಂದು ಅಂದರೆ ಇಲ್ಲಿ ಸ್ಟಾರ್ಟಿಂಗ್ ಪಾಯಿಂಟು ಇದೆ, ಎಂಡಿಂಗ್ ಪಾಯಿಂಟು ಇದೆ. ಸೊ ಇವಾಗ ಇದೇನಾಯಿತು, ಇದು ಇನ್ನೊಂದು ಲೂಪ್ ಆಯಿತು, ಲೂಪ್ 2. ನಾನು ಇನ್ನೊಂದು ಥರನೂ ತೊಗೋಬೋದು. ಯಾವ ಥರ, ಅಸ್ಯೂಮ್ ಮಾಡಿ ಇಲ್ಲಿ ಯಾವುದೋ ಒಂದು ನೋಡ್ ತೊಗೊಳ್ತೀನಿ, ಈ ಪಾಯಿಂಟ್ನ. ಓಕೆ, ಇಲ್ಲಿಂದ ನಾನು ಹೀಗೆ ಹೋಗ್ತೀನಿ, ಕಲರ್ ಚೇಂಜ್ ಮಾಡೋಣ, ಹೀಗೋದೆ, ಓಕೆ. ಇದು ಓವರಾಲ್ ಒಂದು ಲೂಪ್ ಆಯ್ತು. ಅವಾಗ ಲೂಪ್ 3 ಅಂತಲೇ ಅಂದ್ಕೊಳ್ಳೋಣ. ಅರ್ಥ ಆಗ್ತಾ ಇದೆಯಾ? ಸ್ಟಾರ್ಟಿಂಗ್ ಪಾಯಿಂಟು ಎಂಡಿಂಗ್ ಪಾಯಿಂಟು ಯಾವಾಗ ಸೇಮ್ ಇರುತ್ತೆ ಅಂಥ ಒಂದು ಮೂಮೆಂಟ್ ಅಥವಾ ಪಾತ್ನ ನಾವೇನಂತ ಹೇಳ್ತಿದ್ದೀವಿ, ಲೂಪ್ ಅಂತ ಇದ್ದೀವಿ. ಇನ್ನು ನೆಕ್ಸ್ಟು ಬ್ರ್ಯಾಂಚ್ ಅಂತ ಅಂತೀವಿ. ಬ್ರ್ಯಾಂಚ್ ಅಂತ ಅಂದರೆ ಅದೊಂದು ಸಿಂಗಲ್ ಪಾತ್ ಅಷ್ಟೇ. ಓಕೆ, ಇವಾಗ ಇದನ್ನು ಎರೇಸ್ ಮಾಡ್ತೀನಿ, ಇದರಲ್ಲೇ ಗೊತ್ತಾಗುತ್ತೆ. ಫೈನ್. ಸೊ ಇಲ್ಲಿ ಇಟ್ ಈಸ್ ಎ ಸಿಂಗಲ್ ಪಾತ್ ದಟ್ ಈಸ್ ಒನ್ ಎಲಿಮೆಂಟ್ ವಿತ್ ನೋಡ್ ಅಟ್ ಈಚ್ ಎಂಡ್ ಅಂತ. ಓಕೆ, ಒಂದೇ ಒಂದು ಎಲಿಮೆಂಟ್ ಇರುತ್ತೆ, ಈ ಥರ ರೆಸಿಸ್ಟರು 2 ನೋಡ್ಗಳಿರುತ್ತೆ. ಅರ್ಥ ಆಯ್ತಾ? ಓಕೆ, ಇಂಥ ಒಂದು ಇದನ್ನು ನಾವೇನಂತ ಹೇಳ್ಬೋದು, ಬ್ರ್ಯಾಂಚ್ ಅಂತ ಹೇಳ್ಬೋದು. ಇವಾಗ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಇಲ್ಲೊಂದು ನೋಡಿದೆ, ಇಲ್ಲೊಂದು ನೋಡಿದೆ. ಓಕೆ, ಇಲ್ಲಿ ಒಂದು ಎಲಿಮೆಂಟ್ ಇದೆ. ಫೈನ್. ಒಂದು ಎಲಿಮೆಂಟು 2 ನೋಡ್ಗಳಿಗೆ ಕನೆಕ್ಟ್ ಆಗಿದೆ, ಆವಾಗ ಇದೊಂದು ನಾನು ಬ್ರ್ಯಾಂಚ್ ಅಂತ ಹೇಳ್ಬೋದು. ಓಕೆ, ಅದೇ ರೀತಿ ಇಲ್ಲಿ ನೋಡಿ, ಇಲ್ಲಿ ಬೇರೆ ಯಾವ ಎಲಿಮೆಂಟ್ ಇಲ್ಲ, ಇದೊಂದು ಎಲಿಮೆಂಟು, ಅಗೇನ್ ಇಟ್ ಈಸ್ ಕನೆಕ್ಟೆಡ್ ಟು ಅನದರ್ ನೋಡ್. ಸೊ ನನಗೆ ಇದು ಇನ್ನೊಂದು ಬ್ರ್ಯಾಂಚ್ ಅಂತ ಹೇಳ್ಬೋದು. ಓಕೆ, ಅದೇ ರೀತಿ ಇಲ್ಲಿ ಸಿಂಪಲ್ ನೋಡ್ ಇಲ್ಲೊಂದು ಸ್ಟಾರ್ಟ್ ಆಗ್ತಾಯಿದೆ, ಇಲ್ಲೊಂದು ನೋಡು ಆಯಿತಾ. ಇದರ ಮಧ್ಯೆ ಇರುವಂಥ ಈ ರೆಸಿಸ್ಟರು ನಾನೇನಂತ ಅಂತೀನಿ, ಇದನ್ನು ಇನ್ನೊಂದು ಬ್ರ್ಯಾಂಚ್ ಅಂತ ಹೇಳ್ತೀನಿ. ಅರ್ಥ ಆಗ್ತಾ ಇದೆಯಾ? ಫೈನ್. ಸೊ ಈಗ ಇದನ್ನೇನಂತ ಹೇಳ್ಬೋದು, ನಾನು ನೇಮಿಂಗ್ ಕೊಡ್ಬೇಕಾದ್ರೆ ಬ್ರ್ಯಾಂಚ್ 1 ಅಂತ ಅಂತೀನಿ ಇಲ್ಲಿ. ಅದೇ ರೀತಿ ಇದು ಬ್ರ್ಯಾಂಚ್ 2 ಇರ್ಬೋದು ಅಥವಾ ಬ್ರ್ಯಾಂಚ್ 3, ನಿಮ್ಗೆ ಹೇಗೆ ಬೇಕೋ ಆ ಥರ ನೀವು ಹೆಸರು ಕೊಟ್ಕೋಬೋದು. ಫೈನ್. ಸರಿ, ಇಷ್ಟು ಇಂಪಾರ್ಟೆಂಟ್ ಬೇಸಿಕ್ ಟರ್ಮಿನಾಲಜೀಸ್ ಏನು, ನೋಡ್ ಅಂದ್ರೇನು, ಪಾತ್ ಅಂದ್ರೇನು, ಲೂಪು, ಬ್ರ್ಯಾಂಚ್ ಅಂದ್ರೇನು, ಇದರ ಮೇಲೆ ಇನ್ಡೆಪ್ತ್ ನೋಡ್ತೀವಿ. ಲೈಕ್ ಮೆಶ್ ಅನಾಲಿಸಿಸ್, ನೋಡು, ಪಾತ್ ಅನಾಲಿಸಿಸ್ ಇರ್ಬೋದು. ಅದನ್ನು ಯಾವಾಗ ಅಂತ ಅಂದರೆ KCL, KVL ಇವೆಲ್ಲ ಬೇಸಿಕ್, ಇದನ್ನು ನೋಡ್ಕೊಂಡು ನಂತರ ನಾವು ನೋಡ್ತೀವಿ. ಓಕೆ, ಸೊ ನೆಕ್ಸ್ಟು KCLಗೆ ಜಂಪ್ ಆಗೋಣ. ಏನಿದು KCL? ಕಿರ್ಚಾಫ್ ಕರೆಂಟ್ ಲಾ, ಕಿರ್ಚಾಫ್ ಅಂತಾರೆ ಅಥವಾ ಕಿರ್ಚಾಫ್ ಅಂತ ಅಂತಾರೆ. ಇದನ್ನು ಪ್ರೊಪಗೇಟ್ ಮಾಡಿದಂಥ ವ್ಯಕ್ತಿ ಯಾರು? ಗುಸ್ತಾವ್ ಕಿರ್ಚಾಫ್ ಅಂತ. ಓಕೆ, ಇವನ ಪ್ರಕಾರ ಏನಂತಂದರೆ, ಇದೊಂದು ನೋಡ್. ಓಕೆನಾ, ಸರ್ಕ್ಯೂಟಲ್ಲಿ ಒಂದು ನೋಡ್ ಅಂತ ಅಂದರೆ 2-3 ಎಲಿಮೆಂಟ್ಗಳು ಕನೆಕ್ಟ್ ಆಗಿರೋವಂಥ ಒಂದು ಜಾಗ ಅಲ್ವಾ. ಸೊ ಇವನ ಪ್ರಕಾರ ಏನು ಅಂತ ಅಂದರೆ, ಕರೆಂಟು, ಓಕೆ, ಎಂಟರಿಂಗ್ ಕರೆಂಟ್ನ ಇವನೇನು ಮಾಡ್ತಾನೆ, ಪಾಸಿಟಿವ್ ಅಂತ ತಗೊಳ್ತಾನೆ. ಆಯಿತಾ. ಲೀವಿಂಗ್ ಕರೆಂಟ್ ಅಂದರೆ ಈ ಒಂದು ನೋಡ್ ಏನಿದೆ, ಆ ನೋಡಿಗೆ ಎಂಟರ್ ಆಗ್ತಾ ಇರೋವಂಥ ಕರೆಂಟ್ಗಳನ್ನ ಪಾಸಿಟಿವ್ ಅಂತ ತಗೊಳ್ತಾ ಇದ್ದಾನೆ. ಬಿಕಾಸ್ ಆ ನೋಡಿಗೆ ಏನೋ ಒಂದು ಪಾಸಿಟಿವ್ನೆಸ್ ತರ್ತಾ ಇದೆ. ಓಕೆ, ಸಿಂಪಲಾಗಿ ಈ ಥರ ಅರ್ಥ ಮಾಡ್ಕೊಳ್ಳಿ. ನಂತರ ಅಲ್ಲಿಂದ ಅದನ್ನು ಆ ನೋಡನ್ನ ಬಿಟ್ಟೋಗ್ಬೇಕಾದ್ರೆ ಏನೋ ಒಂದು ತುಂಬಲಾಗದ ನಷ್ಟ ಇದಾಗ್ತಾ ಇದೆ. ಅದಕ್ಕೆ ಅದನ್ನು ಲಿವಿಂಗ್ ಕರೆಂಟ್ನ ನೆಗೆಟಿವ್ನಲ್ಲಿ ತೋರಿಸ್ತಾರೆ. ಓಕೆ, ಸೊ ಇವನ ಪ್ರಕಾರ ಏನು ಅಂತ ಅಂದರೆ, ದಿಸ್ ಕರೆಂಟ್ ಲಾ ಏನಿದೆ, ಕರೆಂಟ್ ಅಂತ ಅಂದರೆ ಏನು, ಚಾರ್ಜಸ್ ಮೂಮೆಂಟು, ಫ್ಲೋ ಆಫ್ ಚಾರ್ಜಸ್ ಅಲ್ವಾ. ಚಾರ್ಜಸ್ನ ಒಂದು ಪ್ರಾಪರ್ಟಿ ಏನು, ಚಾರ್ಜಸ್ ಕ್ಯಾನ್ ನೀದರ್ ಬಿ ಕ್ರಿಯೇಟೆಡ್ ನಾರ್ ಬಿ ಡೆಸ್ಟ್ರಾಯ್ಡ್ ಅಲ್ವಾ. ಸೊ ಕನ್ಸರ್ವೇಷನ್ ಆಫ್ ಚಾರ್ಜ್ ಪ್ರಾಪರ್ಟೀಸಲ್ಲಿ ನಾವು ನೋಡಿದ್ವಿ. ಓಕೆ, ಸೊ ಅದರ ಅರ್ಥ ಏನು ಗೊತ್ತಾಗುತ್ತೆ ಅಂತ ಅಂದರೆ, ಟೋಟಲ್ ಕರೆಂಟ್ ಏನಿರುತ್ತೆ, ಎಂಟರಿಂಗ್ ಕರೆಂಟ್ ವಿಲ್ ಆಲ್ವೇಸ್ ಬಿ ಈಕ್ವಲ್ ಟು ಔಟ್ ಗೋಯಿಂಗ್ ಕರೆಂಟ್ ಅಂತ ಹೇಳ್ತಾನೆ. ಅರ್ಥ ನೋಡಿ, ಈಗ ಇಲ್ಲೊಂದು ನೋಡಿದೆ. ಓಕೆ, ಇಲ್ಲೊಂದು ನೋಡಿದೆ ಅಂತಂದರೆ
ಇದೇನಾಗ್ತಾ ಇದೆ, ನೋಡಿಂದ ಇಲ್ಲೊಂದು ಪಾತು, ಇಲ್ಲೊಂದು ಪಾತು, ಇಲ್ಲೊಂದು ಪಾತ್ ಹೀಗೆ ಹೋಗ್ತಾ ಇದೆ ಅಂತ ಅಂದರೆ ಇಲ್ಲಿ 4 ಆಂಪಿಯರ್ಸ್ ಇದೆ ಅಂತ ಅಂದರೆ ಈ ನೋಡ್ ಇದೆಯಲ್ಲ, ಈ ನೋಡ್ ಹತ್ರ ಬಂದಾಗ ಇದು ಎಂಟರಿಂಗ್ ಅಂತ ಅಂದ್ಕೊಳ್ಳಿ. ಎಂಟರಿಂಗು ವಿಲ್ ಆಲ್ವೇಸ್ ಬಿ ಈಕ್ವಲ್ ಟು ಔಟ್ ಗೋಯಿಂಗು. ಸೊ ಇವೆಲ್ಲ ಏನಾಗ್ತಾ ಇದೆ, ಔಟ್ ಗೋಯಿಂಗು. ಇವನೇನಂತ ಹೇಳ್ತಾನೆ, ಎಂಟರಿಂಗ್ ವಿಲ್ ಆಲ್ವೇಸ್ ಬಿ ಈಕ್ವಲ್ ಟು ಔಟ್ ಗೋಯಿಂಗ್ ಅಂತ ಹೇಳ್ತಾನೆ. ಅರ್ಥ ಆಗ್ತಾ ಇದೆಯಾ? ಸೊ ಇದನ್ನು ಈ ಒಂದು ಇಮೇಜ್ನಲ್ಲಿ ನೋಡೋದಾದರೆ I1 ಏನಿದೆ, I1 ನಂತರ I3 I4 ಈ 3 ಏನಿದೆ ಕರೆಂಟ್ಗಳು ಅದು ಎಂಟರಿಂಗ್ ಅಂತ ತೋರಿಸ್ತಾನೆ. I1 I3 I4 ಪಾಸಿಟಿವ್. ಓಕೆ, ನಂತರ I2 ಮತ್ತು I5 ಏನಿದೆ ಲೀವಿಂಗು. ಸೊ ಅದನ್ನು ನಾನು ನೆಗೆಟಿವಲ್ಲಿ ತೋರಿಸ್ತೀನಿ. ಸೊ ಇದರ ಅರ್ಥ ಏನಾಯಿತು, ಟೋಟಲ್ ಕರೆಂಟು 0 ಬರುತ್ತೆ. ಫೈನ್. ಏನಕ್ಕೆ ಅಂತ ಹೇಳಿದೆ, ನಾನೇನಂತ ಹೇಳ್ತಾ ಇದ್ದೀನಿ, ಎಂಟ್ರಿಂಗ್ ಕರೆಂಟ್ ವಿಲ್ ಆಲ್ವೇಸ್ ಬಿ ಈಕ್ವಲ್ ಟು ಲೀವಿಂಗ್ ಕರೆಂಟ್ ಅಲ್ವಾ. ಎಂಟ್ರಿಂಗ್ ಯಾವುದಪ್ಪ, I1 ಪ್ಲಸ್ I2 ಅಲ್ಲ I3 ಪ್ಲಸ್ I4 ವಿಲ್ ಆಲ್ವೇಸ್ ಬಿ ಈಕ್ವಲ್ ಟು I2 ಪ್ಲಸ್ I5. ಇದನ್ನು ನೀವು ಈ ಕಡೆ ಸಬ್ಸ್ಟಿಟ್ಯೂಟ್ ಮಾಡಿಕೊಂಡ್ರೆ ಏನಾಗುತ್ತೆ, I1 ಮೈನಸ್ I2 ಪ್ಲಸ್ I3 ಪ್ಲಸ್ I4 ಮೈನಸ್ I5 ವಿಲ್ ಆಲ್ವೇಸ್ ಬಿ ಈಕ್ವಲ್ ಟು 0. ಅಂದರೆ ಟೋಟಲ್ ಕರೆಂಟ್ ವಿಲ್ ಆಲ್ವೇಸ್ ಬಿ ಈಕ್ವಲ್ ಟು 0. ಬಿಕಾಸ್ ಅಲ್ಲೇನು ನಿಮಗೇನು ಎಕ್ಸ್ಟ್ರಾ ಕರೆಂಟು ಉತ್ಪತ್ತಿ ಆಗಲ್ಲ. ಇರೋ ಕರೆಂಟೇನೇನೆ ಏನು ಬರುತ್ತೆ ಅದೇ ಆಚೆಗಡೆನೂ ಹೋಗುತ್ತೆ. ಸೊ ಅದಕ್ಕೆ ಏನಾಗುತ್ತೆ, ಕನ್ಸರ್ವೇಷನ್ ಆಫ್ ಚಾರ್ಜ್ ಈಸ್ ನಥಿಂಗ್ ಬಟ್ ಕಿರ್ಚಾಫ್ ಕರೆಂಟ್ ಲಾ ಅಂತ ಹೇಳ್ಬೋದು. ಓಕೆ, ಟೋಟಲ್ ಚಾರ್ಜ್ ಎಂಟ್ರಿಂಗ್ ವಿಲ್ ಆಲ್ವೇಸ್ ಬಿ ಈಕ್ವಲ್ ಟು ಟೋಟಲ್ ಚಾರ್ಜ್ ಲಿವಿಂಗ್. ಇದರ ಬೇಸಿಸ್ ಮೇಲೆ ನಾವು ಏನು ಸರ್ಕ್ಯೂಟ್ಗಳಲ್ಲಿ ಕರೆಂಟ್ ಕ್ಯಾಲ್ಕುಲೇಷನ್ ಇರ್ಬೋದು ಅವೆಲ್ಲ ನೋಡ್ತೀವಿ. ಬಟ್ ನೆಕ್ಸ್ಟ್ ಅಪ್ಕಮಿಂಗ್ ಕ್ಲಾಸಲ್ಲಿ ನೋಡೋಣ. ಓಕೆ, KCL ಮತ್ತು KVL ಕಾನ್ಸೆಪ್ಟ್ ಅರ್ಥ ಮಾಡಿಕೊಂಡು ನಂತರ ನೀವು ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡಬೇಕಾಗತ್ತೆ. ಫೈನ್. ಸೊ ಇಲ್ಲಿಗೆ ಕಿರ್ಚಾಫ್ ಕರೆಂಟ್ ಲಾ ಕಾನ್ಸೆಪ್ಟು ನಿಮ್ಗೆ ಗೊತ್ತಾಗುತ್ತೆ. ಮೇಯ್ನ್ ಸಿಂಪಲ್ ಇಷ್ಟೇ, ಎಂಟ್ರಿಂಗ್ ಕರೆಂಟ್ ವಿಲ್ ಆಲ್ವೇಸ್ ಬಿ ಈಕ್ವಲ್ ಟು ಔಟ್ ಗೋಯಿಂಗ್ ಕರೆಂಟ್. ಓಕೆ, ಫೈನ್. ನಂತರ ಕಿರ್ಚಾಫ್ಸ್ ವೋಲ್ಟೇಜ್ ಲಾ KVL ಅಂತ ಹೇಳ್ತೀವಿ. ಸೇಮ್ ಹೇಗೆ ನಾವು ಕರೆಂಟ್ ಲಾದಲ್ಲಿ ಏನಾಗಿತ್ತು, ಸಿಗ್ಮಾ I ಈಸ್ ಈಕ್ವಲ್ ಟು 0, ಟೋಟಲ್ ಕರೆಂಟ್ ವಿಲ್ ಬಿ ಈಕ್ವಲ್ ಟು 0. ದಟ್ ಈಸ್ ಕರೆಂಟ್ ಎಂಟ್ರಿಂಗ್ ವಿಲ್ ಆಲ್ವೇಸ್ ಬಿ ಈಕ್ವಲ್ ಟು ಕರೆಂಟ್ ಔಟ್ ಗೋಯಿಂಗ್ ಅಂತಲೂ ಹೇಳಿದ್ವಿ. ಇಲ್ಲೂ ಅದೇ ರೀತಿ ಒಂದು ಸರ್ಕ್ಯೂಟ್ ಇದೆ, ಅಲ್ಲೊಂದು ಬ್ಯಾಟ್ರಿ ಇದೆ ಅಂತ ಅಂದರೆ ಅಲ್ಲೇನಾಗುತ್ತೆ, ಓವರಾಲ್ ವೋಲ್ಟೇಜ್ನ ನಾನು ಕೌಂಟ್ ಮಾಡಿದಾಗ ಅದು ಯಾವಾಗಲೂ 0ನೇ ಇರುತ್ತೆ. ಬಿಕಾಸ್ ಈ ಒಂದು ಇಮೇಜ್ನ ನೀವು ನೋಡ್ಬೋದು. ಅಸ್ಯೂಮ್ ಮಾಡ್ಕೊಳ್ಳಿ, ಈ ಒಂದು ಸರ್ಕ್ಯೂಟಲ್ಲಿ ಇಲ್ಲಿ ಬ್ಯಾಟ್ರಿ ಸೋರ್ಸ್ ಇದೆ. ಓಕೆ, ಈ ಬ್ಯಾಟ್ರಿ ಸೋರ್ಸ್ ಏನು ಮಾಡುತ್ತೆ, ನಮಗೆ ಎನರ್ಜಿನ ಪ್ರೊವೈಡ್ ಮಾಡುತ್ತೆ ಅಲ್ವಾ. ಸೊ ಆ ಎನರ್ಜಿ ಪ್ರೊವೈಡ್ ಮಾಡೋ ಅಂಥದ್ದು ಅಸ್ಯೂಮ್ 5 ವೋಲ್ಟ್ ಅಂತ ಅಂದರೆ ಏನಂತ ಅನ್ಬೋದು, ನಮಗೆ 5 ವೋಲ್ಟ್ ಈಸ್ ನಥಿಂಗ್ ಬಟ್ 5 ಜೌಲ್ಸು. ಓಕೆ, 5 ಜೌಲ್ಸ್ ಪರ್ ಕೂಲಂಬ್ ಅದು ಇದನ್ನು ಪ್ರೊವೈಡ್ ಮಾಡ್ತಾ ಇದೆ. ಹೈಯರ್ ಪೊಟೆನ್ಷಿಯಲ್ ಟು ಲೋವರ್ ಪೊಟೆನ್ಷಿಯಲ್ ಮೂಮೆಂಟ್ ಆಗಬೇಕಾದ್ರೆ ಎನರ್ಜಿ 5 ಜೌಲ್ಸ್ ಅಷ್ಟು ಇದೆ ಅಂತ ಅಂದ್ಕೊಳ್ಳಿ. ಓಕೆ, ಸೊ ಇವಾಗ ಬ್ಯಾಟ್ರಿನ ನಾನು ಏನಂತ ಹೇಳ್ತೀನಿ, ವೋಲ್ಟೇಜ್ ಎಟ್ ಬ್ಯಾಟ್ರಿ ಸೋರ್ಸ್ VB ಅಂತ ತೊಗೊಳ್ತೀನಿ. ಇಲ್ಲಿ ರೆಸಿಸ್ಟರು ಇದನ್ನು VR ಅಂತ ಅಂದ್ಕೊಳ್ಳೋಣ. ಇಲ್ಲಿ ಇದೊಂದು ಡಯೋಡ್ ಇರ್ಬೋದು. ಸೊ ಇದನ್ನು VI ಅಂತ ತೊಗೊಳ್ಳೋಣ ಅಥವಾ VL ಅಂತ ತೊಗೊಳ್ಳೋಣ. ಇದು ಕೆಪಾಸಿಟರ್ VC ಅಂತ ತೊಗೊಳ್ಳೋಣ. ಇಲ್ಲಿ ಏನಾಗುತ್ತೆ ಅಂತ ನೋಡಿ, VB 5 ಜೌಲ್ಸ್ ಅಷ್ಟು ಎನರ್ಜಿ ಇದೆ. ಇದು ಹೀಗೆ ಮೂವ್ ಆಗ್ತಾ ಇರುವಂಥ ಸಮಯದಲ್ಲಿ ವೋಲ್ಟೇಜ್ ಏನಾಗುತ್ತೆ, ಡ್ರಾಪ್ ಆಗುತ್ತೆ. ವೋಲ್ಟೇಜು ಡ್ರಾಪ್ ಆಗುತ್ತಲ್ವ, ಹೈಯರ್ ಪೊಟೆನ್ಷಿಯಲ್ ಟು ಲೋವರ್ ಪೊಟೆನ್ಷಿಯಲ್ ಹೋಗ್ತಾ ಇರಬೇಕಾದ್ರೆ ಇವಾಗ ಏನಾಯಿತು, 5 ಜೌಲ್ಸ್ ಆಫ್ ಎನರ್ಜಿ ಇತ್ತು, ಹೀಗೆ ಮೂವ್ ಆಗ್ತಾ ಇದೆ. ಇದು ರೆಸಿಸ್ಟರ್ ಏನು ಮಾಡ್ತು, ಅದು ಕೆಲಸ ಮಾಡೋದಕ್ಕೆ ಒಂದಷ್ಟು ಎನರ್ಜಿನ ಕ್ಯಾಪ್ಚರ್ ಮಾಡ್ಕೊಂಬಿಡ್ತು. ಓಕೆ, ಅವಾಗೇನಾಯಿತು, ಇಲ್ಲಿ ಒಂದಷ್ಟು ಎನರ್ಜಿ ಡ್ರಾಪ್ ಆಗೋಯ್ತು. ಅಸ್ಯೂಮ್ ಇಲ್ಲಿ ರೆಸಿಸ್ಟರ್ ಒಂದು 2 ಜೌಲ್ಸ್ ಆಫ್ ಎನರ್ಜಿ ಕ್ಯಾಪ್ಚರ್ ಮಾಡ್ಕೊಂಬಿಡ್ತು. ಸೊ ಇಲ್ಲಿ ಮೂಮೆಂಟ್ ಆಗಬೇಕಾದ್ರೆ ಇದು 5 ವೋಲ್ಟ್ ಇತ್ತು, ಇಲ್ಲಿ 2 ಜೌಲ್ಸ್ ಕ್ಯಾಪ್ಚರ್ ಆಗೋದ್ರೆ ಇಲ್ಲಿ ಉಳಿದಿದ್ದು 3 ಜೌಲ್ಸ್ ಅಷ್ಟು ಮಾತ್ರ ಉಳಿದಿದೆ, ಅಂದರೆ 3 ವೋಲ್ಟ್ಸ್ ಅಂತ ಅಂದ್ಕೊಳ್ಳಿ. ನೆಕ್ಸ್ಟ್ ಏನಾಗುತ್ತೆ, ಇದು ಇಲ್ಲಿ ಕ್ಯಾಪ್ಚರ್ ಮಾಡ್ಕೊಳ್ಳುತ್ತೆ, ಡಯೋಡ್ ಅಥವಾ ಬಲ್ಬು ಏನಾದರೂ ಇರ್ಬೋದು. 1 ಜೌಲ್ಸ್ ಆಫ್ ಎನರ್ಜಿ ಕ್ಯಾಪ್ಚರ್ ಆಗೋಯ್ತು ಅಥವಾ ವೋಲ್ಟ್ ಇರ್ಬೋದು. ಉಳಿದಿದ್ದೆಷ್ಟು ಉಳಿತು, 2 ವೋಲ್ಟ್ಸ್ ಉಳಿತು. ಮತ್ತೆ ಅಗೇನ್ ಇಲ್ಲಿ ಕೆಪಾಸಿಟರ್ ಏನು ಮಾಡುತ್ತೆ, ಇದು ವರ್ಕ್ ಆಗಬೇಕಲ್ವಾ. ಇದು ವರ್ಕ್ ಆಗಬೇಕು ಅಂತ ಅಂದರೆ ಇಲ್ಲೇನು ಮಾಡುತ್ತೆ, ಇದನ್ನು ಕ್ಯಾಪ್ಚರ್ ಮಾಡ್ಕೊಂಬಿಡುತ್ತೆ ಒಂದಷ್ಟು ಎನರ್ಜಿ. 2 ಜೌಲ್ಸ್ ಫುಲ್ ಕಂಪ್ಲೀಟ್ ಕ್ಯಾಪ್ಚರ್ ಆಗೋಯ್ತು. ಸೊ ಇದು ಇಲ್ಲಿ ಮೂವ್ ಆಗೋಷ್ಟೊತ್ತಿಗೆ ವೋಲ್ಟೇಜ್ ಏನಾಗೋಗ್ಬಿಡುತ್ತೆ, ಇದು 0 ಆಗೋಗುತ್ತೆ. ಸೊ ಇಲ್ಲಿ ಏನು ಡ್ರಾಪ್ ಆಗ್ತಾ ಇದೆಯಲ್ಲ,
2 ಜೌಲ್ಸ್ನ ಇದನ್ನು ನಾನು VR ಅಂತ ಹೇಳ್ತೀನಿ. ಈ 1 ಜೌಲ್ಸ್ ಏನಿದೆ ಇದು VI ಅಥವಾ VL ಏನಾದರೂ ತೊಗೋಬೋದು. ಇವಾಗ ಇಲ್ಲಿ ಜೌಲ್ಸ್ ಏನಿದೆ 2 ಜೌಲ್ಸ್ ಅಥವಾ 2 ವೋಲ್ಟ್ಸ್ ಏನು ಡ್ರಾಪ್ ಆಗುತ್ತೆ ಇದನ್ನು VC ಅಂತ ತೊಗೊಳ್ತೀನಿ. ಇವಾಗ ಇವು ಮೂರನ್ನು ಕೌಂಟ್ ಮಾಡಿ. 2 ಜೌಲ್ಸ್ ಪ್ಲಸ್ 1 ಜೌಲ್ಸ್ ಪ್ಲಸ್ 2 ಜೌಲ್ಸ್, ಓಕೆ, 2 3 5 ಅಲ್ವಾ. 5 ಜೌಲ್ಸ್ ಅಥವಾ 5 ವೋಲ್ಟ್ಸ್ ಈಸ್ ಈಕ್ವಲ್ ಟು ಏನು, ಇಲ್ಲಿರೋಂಥ 5 ವೋಲ್ಟ್ಸ್ ಅಲ್ವಾ. ಸೊ ಬ್ಯಾಟ್ರಿ ಸೋರ್ಸಲ್ಲಿ ಏನಿತ್ತು ವೋಲ್ಟೇಜು ಅಷ್ಟೇ ಇಟ್ ಈಸ್ ಈಕ್ವಲ್ ಟು VR ಪ್ಲಸ್ EL ಪ್ಲಸ್ VC. ಅಸ್ಯೂಮ್ ಇದನ್ನೇ ಅವನು ಸಿಗ್ಮಾ ಅಂತ ಇಲ್ಲಿ ಇದನ್ನು ತೋರಿಸ್ಬೇಕಾದ್ರೆ ಏನಂತ ಬರೆಯೋದು, ಸಿಂಪಲ್ ಆ್ಯಡ್ ಮಾಡಿ ಎಲ್ಲ. VB ಏನಿದೆ ಪಾಸಿಟಿವು, ನಂತರ ಈ ಕಡೆ ಬಂತು ಅಂದರೆ VR VL VC ಈಸ್ ಈಕ್ವಲ್ ಟು 0. ಈ ಎಲ್ಲ ವೋಲ್ಟೇಜ್ನ ನಾನು ಏನಂತ ಹೇಳ್ಬೋದು, ಸಮೇಷನ್, ಅದನ್ನೇ ಸಿಗ್ಮಾ ಆಫ್ V ಈಸ್ ಈಕ್ವಲ್ ಟು 0 ಅಲ್ವಾ. ಇಷ್ಟೇ KVL ಅಂತ ಅಂದರೆ, ಓಕೆನಾ. ಸೊ ಈ ಸಿಂಬಲ್ಗಳನ್ನ ಮತ್ತು ಏನು ಪಾಸಿಟಿವ್ ಸೈನು ನೆಗೆಟಿವ್ ಸೈನು ಇವೆಲ್ಲ ಹೇಗೆ ನಿಮಗೆ ಗೊತ್ತಾಗುತ್ತೆ, ಇದನ್ನು ನೆನಪಲ್ಲಿ ಇಟ್ಕೋಬೇಕು ಅಂತಂದರೆ ನೋಡಿ, ಸರಳ ಸೂತ್ರ ಏನಪ್ಪ ಅಂತ ಅಂದರೆ, ಏನು ಎಂಟರ್ ಆಗ್ತಾ ಇದೆಯಲ್ವಾ, ಸೊ ಇಲ್ಲಿಂದ ಸಾರಿ, ಇದು ನೆಗೆಟಿವ್ ಟರ್ಮಿನಲ್ಲು, ಇದು ಪಾಸಿಟಿವ್ ಟರ್ಮಿನಲ್, ಓಕೆ. ಯಾವಾಗ ಪಾಸಿಟಿವ್ ಟರ್ಮಿನಲಿಂದ ಔಟ್ ಗೋಯಿಂಗ್ ಆಗ್ತಾ ಇದೆ ಅಂತಂದರೆ ಅದನ್ನು ಪಾಸಿಟಿವ್ ಅಂತ ತಗೊಳ್ಳಿ. ಯಾವಾಗ ಅದು ನೆಗೆಟಿವ್ ಟರ್ಮಿನಲ್ ಕಡೆಯಿಂದ ಏನಾದ್ರು ಔಟ್ ಗೋಯಿಂಗ್ ಆಗ್ತಾ ಇದೆ ಅಂದರೆ ಅದನ್ನು ನೆಗೆಟಿವ್ ಅಂತ ತಗೊಳ್ಳಿ, ಓಕೆನಾ, ವೋಲ್ಟೇಜಲ್ಲಿ ಹೇಳೋದಾದರೆ. ನೆಕ್ಸ್ಟು ಅದೇ ರೀತಿ ಇಲ್ಲೂ ಅಷ್ಟೇ ರೆಸಿಸ್ಟರಿಗೆ ಬನ್ನಿ. ಪಾಸಿಟಿವ್ ಕಡೆಯಿಂದ ಪಾಸಿಟಿವ್ ಟರ್ಮಿನಲ್ಲಿಂದ ಏನಾದರೂ ಔಟ್ ಗೋಯಿಂಗ್ ಆಗ್ತಾ ಇದೆ ಅಂತಂದರೆ ಅದನ್ನು ವೋಲ್ಟೇಜು V ಪಾಸಿಟಿವೇ ತಗೊಳ್ಳಿ. ನೆಗೆಟಿವಿಂದ ಆದರೆ ನೆಗೆಟಿವ್ V, ಆಯಿತಾ. ಅದೇ ರೀತಿ ಎಗೇನ್ ಕೆಪಾಸಿಟರಲ್ಲೂ ಪಾಸಿಟಿವ್ ಕಡೆಯಿಂದ ಔಟ್ ಗೋಯಿಂಗ್ ಆಗ್ತಾ ಇದೆ ಟರ್ಮಿನಲ್ಲಿಂದ ಅಂತಂದರೆ ಎಗೇನ್ ಇಲ್ಲೂ ಪಾಸಿಟಿವ್ V, ನೆಗೆಟಿವಿಂದ ಅಂತ ಅಂದರೆ ನೆಗೆಟಿವ್ V. ಇಷ್ಟನ್ನು ಮಾತ್ರ ಅರ್ಥ ಮಾಡ್ಕೊಳ್ಳಿ, ಓಕೆ. ಇಫ್ ಇನ್ ಕೇಸ್ ಇವಾಗ ಏನರ್ಥ ಆಯಿತು, ಕೆಪಾಸಿಟರ್ ಅಥವಾ ಬ್ಯಾಟ್ರಿ ಅಂತ ಅಂದರೆ ಇದು ಪಾಸಿಟಿವ್ ಆಬ್ವಿಯಸ್ಲಿ ನಾವು ಈ ಥರ ತೋರಿಸ್ತೀವಿ, ಉದ್ದ ಲೈನು, ಸ್ಮಾಲ್ ಇತ್ತು ಅಂದರೆ ನೆಗೆಟಿವ್ ಅಲ್ವಾ. ಸೊ ಇವಾಗ ಪಾಸಿಟಿವಿಂದ ಔಟ್ ಗೋಯಿಂಗ್ ಟರ್ಮಿನಲ್ ಆಗಿತ್ತು ಅಂತಂದರೆ ನಾನೇನು ಮಾಡ್ತೀನಿ, ಪಾಸಿಟಿವ್ ತೊಗೊಳ್ತೀನಿ. ರೆಸಿಸ್ಟರಲ್ಲೂ ನೆಗೆಟಿವ್ ಪಾಸಿಟಿವಿಂದ ಹೋಗ್ತಾ ಇದೆ ಅಂತಂದರೆ ಪಾಸಿಟಿವ್ ತೊಗೊಳ್ತೀನಿ. ಕೆಪಾಸಿಟರಲ್ಲೂ ನೆಗೆಟಿವು ಪಾಸಿಟಿವಿಂದ ಹೋಗ್ತಾ ಇದೆ ಅಂದರೆ ಪಾಸಿಟಿವ್ ತೊಗೋತೀನಿ. ಆಬ್ವಿಯಸ್ಲಿ ನಾನು ಇವಾಗ ಉಲ್ಟಾ ತೊಗೊಂಡ್ರೆ ಏನಾಗುತ್ತೆ, ನೆಗೆಟಿವಿಂದ ಹೋಗ್ತಿದ್ರೆ ನೆಗೆಟಿವಿಂದ ಹೋಗ್ತಿದ್ರೆ ರೆಸಿಸ್ಟರಲ್ಲೂ ನೆಗೆಟಿವ್ ಆ ಥರ ತೊಗೊಳ್ತೀವಿ. ಇಲ್ಲೂ ಅದನ್ನೇ ನೀವು ನೋಡಿ, ಇಲ್ಲಿ ಒಂದು ಪಾಸಿಟಿವ್ ಕೊಟ್ಟಿದ್ದಾನೆ, ನೆಗೆಟಿವ್ ಕೊಟ್ಟಿದ್ದಾನೆ. ಸೊ ಇಲ್ಲಿ ನೆಗೆಟಿವಿಂದ ನನಗೆ ಹೋಗ್ತಾ ಇದೆ ಅಂತಂದರೆ ಆಬ್ವಿಯಸ್ಲಿ ನಾನು ಇದನ್ನೇನಂತ ತೊಗೊಳ್ತೀನಿ, -VR ಅಂತ ತೊಗೊಳ್ತೀನಿ ಅಲ್ವಾ. ಎಗೇನ್ ಇಲ್ಲೂ ಅಷ್ಟೇ ಪಾಸಿಟಿವು ನೆಗೆಟಿವಿಂದ ಹೋಗ್ತಾ ಇರೋದ್ರಿಂದ VL ಅಂತ ತೊಗೊಳ್ತೀನಿ. ಇದು ಅಷ್ಟೇ VC ನೆಗೆಟಿವಿಂದ ಹೋಗ್ತಾ ಇರೋದು -VC ಅಂತ ತೊಗೊಳ್ತೀನಿ. ಬಟ್ ಇಲ್ಲಿ ನೋಡಿ ಪಾಸಿಟಿವಿಂದ ಹೋಗ್ತಾ ಇರೋದು ಇದು ಬ್ಯಾಟ್ರಿ ಸೋರ್ಸಿಂದ, ಸೊ ಇದು ಪಾಸಿಟಿವ್ VB ಅಂತ ತೋರಿಸ್ತೀನಿ. ಈ 3 ಸಿಗ್ಮಾ ತೊಗೊಂಡಾಗ ನನಗೆ ಟೋಟಲ್ ವೋಲ್ಟೇಜ್ ಏನು ಬರುತ್ತೆ, 0 ಬರುತ್ತೆ. ಅರ್ಥ ಆಗ್ತಾ ಇದೆಯಾ? ಇಷ್ಟೇ KVL, ಓಕೆ. ಇದೇ ಕನ್ವೆನ್ಷನ್ಸ್ ಏನು ಸೈನ್ಗಳನ್ನ ನೀವು ನೆನಪಲ್ಲಿಟ್ಕೊಂಡು ಈ ಸರ್ಕ್ಯೂಟ್ ಅನಾಲಿಸಿಸ್ನ ಮಾಡಬೇಕಾಗತ್ತೆ, ಓಕೆ. ಇವಾಗ ಇಲ್ಲೊಂದು ಇಮೇಜ್ನ ಕೊಟ್ಟಿದ್ದಾನಲ್ವಾ, ಏನು ಬ್ಯಾಟ್ರಿ ಸೋರ್ಸು 1 ಅಂತ ಹೇಳಿದ್ದಾನೆ. ಇಲ್ಲಿ ವೋಲ್ಟೇಜ್ 5 ವೋಲ್ಟು ಪಾಸಿಟಿವ್ ಟರ್ಮಿನಲಿಂದ ಹೀಗೆ ಕರೆಂಟ್ ಹೋಗುತ್ತೆ ಅಂತ ಅಂದ್ಕೊಳ್ಳಿ. ರೆಸಿಸ್ಟರು ಫಸ್ಟ್ ರೆಸಿಸ್ಟರ್ 5 Ω ಇದೆ. ಇನ್ನೊಂದು ಏನು ಮಾಡಿದ್ದಾನೆ, ಇಲ್ಲಿ 2ನೇ ಬ್ಯಾಟ್ರಿ ಸೋರ್ಸ್ ಕೊಟ್ಟಿದ್ದಾನೆ B2, ಓಕೆ. ಇಲ್ಲಿ ವೋಲ್ಟೇಜ್ 1 ವೋಲ್ಟ್ ಇದೆ. ಇನ್ನು ರೆಸಿಸ್ಟರ್ R2 R3 ವ್ಯಾಲ್ಯೂನೂ ಕೊಟ್ಟಿದ್ದಾನೆ. ನಾವೇನು ಮಾಡಬೇಕು, ಡಿಟರ್ಮೈನ್ ದ ಕರೆಂಟ್ ಇಲ್ಲಿ ಏನು ಫ್ಲೋ ಆಗ್ತಾ ಇದೆ ಅದನ್ನು ಕಂಡುಹಿಡೀರಿ ಅಂತ ಹೇಳ್ತೇನೆ, I ವ್ಯಾಲ್ಯೂ. ಇನ್ನೊಂದು ಕಂಪ್ಯೂಟ್ ದ ವೋಲ್ಟೇಜ್ ಡ್ರಾಪ್ ಅಕ್ರಾಸ್ ಈಚ್ ರೆಸಿಸ್ಟರ್ ಅಂತ ಹೇಳ್ತಾ ಇದ್ದಾನೆ, ಓಕೆ. ಸೊ ಇವಾಗ ಇದೇ ಡಯಾಗ್ರಾಮ್ನ ನಾನು ಇಲ್ಲಿ ತೋರಿಸ್ತಾ ಇದ್ದೇನೆ, ಫೈನ್. ಸೊ ಈಗ ನೀವು ನೋಡಿ, ನಾನು ಏನಂತ ಹೇಳಿದೆ, ಪಾಸಿಟಿವ್ ಟರ್ಮಿನಲ್ ಕಡೆಯಿಂದ ನನಗೆ ಹೋಗ್ತಾ ಇರೋದ್ರಿಂದ ನನಗೆ ಇದೇನಾಗುತ್ತೆ, ಈ ಒಂದು ಬ್ಯಾಟ್ರಿ ಸೋರ್ಸ್ VB ಇರೋದು ಪಾಸಿಟಿವ್ ಆಗೇ ಇರುತ್ತೆ, ಓಕೆ. ನಂತರ ನೋಡಿ ನನಗೆ ಇಲ್ಲಿ ಪಾಸಿಟಿವು ನೆಗೆಟಿವ್ ಇಲ್ಲಿ ಇಮೇಜಲ್ಲೂ ಅವ್ನು ತೋರಿಸಿದಾನ, ಇಲ್ಲ. ನಾರ್ಮಲಾಗಿ ಏನು ಮಾಡಬೇಕು ಅಂತ ಅಂದರೆ
ಅವ್ರೇನಾದರೂ ಸಿಂಬಲ್ಸ್ನ ಕೊಟ್ಟಿದ್ರೆ ಲೈಕ್ ಸೈನ್ ಯಾವ ಟರ್ಮಿನಲ್ ಎಂಟರ್ ಆಗ್ತಾ ಇದೆ, ಯಾವ ಟರ್ಮಿನಲ್ ಎಂಡ್ ಆಗ್ತಾ ಇದೆ ಅಂತ ಅವ್ರು ಕೊಟ್ಟಿದ್ರೆ ದಟ್ಸ್ ಫೈನ್. ಇಫ್ ಇನ್ ಕೇಸ್ ಅವ್ರು ಕೊಟ್ಟಿಲ್ಲ ಅಂತಂದರೆ ಮೋಸ್ಟ್ ಆಫ್ ದ ಟೈಮ್ಸ್ ಏನಂತ ತಗೊಳ್ಳೋಣ, ಆಲ್ವೇಸ್ ಇಟ್ ವಿಲ್ ಎಂಟರ್ ಥ್ರೂ ಪಾಸಿಟಿವ್ ಆ್ಯಂಡ್ ಲೀವ್ಸ್ ಥ್ರೂ ನೆಗೆಟಿವ್ ಅಂತ ತಗೊಳ್ಳೋಣ. ಓಕೆ, ಅವಾಗ ಏನಾಗ್ತಾ ಇದೆ, ಎಂಟರ್ಸ್ ಥ್ರೂ ಪಾಸಿಟಿವ್ ಅಂತ ಅಂದಾಗ ಅಲ್ಲಿ ಅಡಿಷನ್ ಆಗ್ತಾ ಇದೆ, ನೆಗೆಟಿವಿಂದ ಹೋಗ್ತಾ ಇದೆ ಅಂತಂದರೆ ಅಲ್ಲಿ ಸಬ್ಟ್ರಾಕ್ಷನ್ ಆಗುತ್ತೆ, ಅರ್ಥ ವೋಲ್ಟೇಜ್ ಡ್ರಾಪ್ ಆಗ್ತಾ ಇದೆ ಅಂತ. ಓಕೆ, ಸೇಮ್ ಗೋಸ್ ವಿತ್ ಕೆಪಾಸಿಟರ್ ಆಲ್ಸೋ. ಕೆಪಾಸಿಟರಲ್ಲೂ ಅವನೇನಾದರೂ ವ್ಯಾಲ್ಯೂ ಅಥವಾ ಸಿಂಬಲ್ಸ್ನ ಕೊಟ್ಟಿಲ್ಲ, ಯಾವ ಡೈರೆಕ್ಷನ್ ಎಂಟರ್ ಆಗ್ತಾ ಇದೆ, ಯಾವ ಡೈರೆಕ್ಷನ್ ಔಟ್ ಗೋಯಿಂಗ್ ಆಗ್ತಾ ಇದೆ ಅಂತಂದರೆ ಆವಾಗ ನೀವು ಮೋಸ್ಟ್ ಆಫ್ ದ ಟೈಮ್ ತಗೊಳ್ಳೋ ಅಂಥ ಫಸ್ಟ್ ಟರ್ಮಿನಲ್ಲು ಪಾಸಿಟಿವ್ ಆಗಿ ತೊಗೊಳ್ಳಿ, ನೆಕ್ಸ್ಟು ಲಿವಿಂಗ್ ಟರ್ಮಿನಲ್ ವಿಲ್ ಬಿ ನೆಗೆಟಿವ್. ಓಕೆ, ಸೊ ಇವಾಗ ಇಲ್ಲೇನು ಮಾಡೋಣ, ರೆಸಿಸ್ಟರು ಪಾಸಿಟಿವಲ್ಲಿ ತೊಗೊಳ್ತಾ ಇದ್ದೀವಿ. ಓಕೆ, ಪಾಸಿಟಿವ್ ಟರ್ಮಿನಲಿಂದ ಎಂಟರ್ ಆಗ್ತಾ ಇದೆ, ನೆಗೆಟಿವ್ ಟರ್ಮಿನಲಿಂದ ಏನು ಮೈನಸ್ ಆಗ್ತಾ ಇರೋದು ಅಲ್ವಾ. ಸೊ ಇವಾಗ ಇದರ ಪ್ರಕಾರ ನೆಕ್ಸ್ಟು ಹೀಗೆ ಕರೆಂಟ್ ಹೋಯಿತು, ಇಲ್ಲಿ ಒಂದು ಕೊಟ್ಟಿದ್ದಾನೆ ಬ್ಯಾಟ್ರಿ, ಇಲ್ಲಿ ಪಾಸಿಟಿವ್ ಇದೆ, ಇಲ್ಲಿ ನೆಗೆಟಿವ್ ಇದೆ ಅಂತ. ಎಗೇನ್ ಇಲ್ಲಿಂದ ಹೀಗೆ ಕರೆಂಟ್ ಹೋಯಿತು, ಕರೆಂಟ್ ಹೋದ ನಂತರ ಇಲ್ಲಿ ನಾನು ಏನಂತ ಹೇಳಿದೆ, ಫಸ್ಟು ಪಾಸಿಟಿವು, ನೆಕ್ಸ್ಟು ನೆಗೆಟಿವು. ಓಕೆ, ನಂತರ ಎಗೇನ್ ಹೀಗೆ ಕರೆಂಟ್ ಹೋಯಿತು, ಕರೆಂಟ್ ಹೋಗಿದ ತಕ್ಷಣ ಫಸ್ಟು ಪಾಸಿಟಿವು, ಇಲ್ಲಿ ನೆಗೆಟಿವು, ಹಾಗೆ ಇಲ್ಲೋಗಿ ಮತ್ತೆ ಬ್ಯಾಟ್ರಿ ಸೋರ್ಸು ಹೋಗುತ್ತೆ. ಓಕೆ, ಇದೊಂದು ಲೂಪ್ ಆಯಿತು. ಸೊ ಇಲ್ಲಿ ಇನ್ನೊಂದೇನು ಅಂತಂದರೆ ನಮಗೆ ಬ್ಯಾಟ್ರಿ ಸೋರ್ಸಿಂದೇನೋ ಗೊತ್ತಾಯಿತು. ಇವಾಗ ನಾನು ಇನ್ನೊಂದು ಪಾಯಿಂಟ್ ಏನಂತ ಹೇಳಿದ್ದೆ, ರೆಸಿಸ್ಟರ್ ಆಗಿರ್ಬೋದು, ಕೆಪಾಸಿಟರ್ ಆಗಿರ್ಬೋದು, ಬ್ಯಾಟ್ರಿ ಆಗಿರ್ಬೋದು, ಯಾವುದೇ ಆಗಿರ್ಬೋದು, ಪಾಸಿಟಿವ್ ಟರ್ಮಿನಲ್ಲಿಂದ ಏನಾದ್ರು ಹೋಗ್ತಾ ಇದೆ ಅಂತಂದರೆ ಅದು ಪಾಸಿಟಿವ್ ಅಂತ ಕನ್ಸಿಡರ್ ಮಾಡಬೇಕು. ಬಟ್ ನೆಗೆಟಿವ್ ಆದರೆ ನಾವೇನು ಕನ್ಸಿಡರ್ ಮಾಡಬೇಕು, ವ್ಯಾಲ್ಯೂ ನೆಗೆಟಿವ್ ಅಂತ ತೊಗೋಬೇಕು ಅಲ್ವಾ. ಸೊ ಇವಾಗ ನಾವು ಓಮ್ಸ್ ಲಾ ಪ್ರಕಾರ ವಿ ಈಸ್ ಈಕ್ವಲ್ ಟು ಐ ಆರ್ ಅಂತ ನಾವು ಲಾಸ್ಟ್ ಕ್ಲಾಸಲ್ಲೇ ನೋಡಿದ್ವಿ ಅಲ್ವಾ. ಸೊ ಇವಾಗ ನಮಗೆ ಕರೆಂಟ್ ವ್ಯಾಲ್ಯೂ ಕಂಡುಹಿಡಿಬೇಕು. ಓಕೆ, ವೋಲ್ಟೇಜು ಆಲ್ರೆಡಿ ಕೊಟ್ಟಿದ್ದಾನೆ ಬ್ಯಾಟ್ರಿ ಸೋರ್ಸಲ್ಲಿ ಎಷ್ಟಿದೆ ಅಂತ, ಇನ್ನು ನಂತರ ರೆಸಿಸ್ಟೆನ್ಸ್ ವ್ಯಾಲ್ಯೂನು ಪ್ರೊವೈಡ್ ಮಾಡಿದ್ದಾನೆ. ನಾವು ಇವಾಗ ಏನು ಮಾಡೋಣ, ಫಸ್ಟು ಈಕ್ವೇಷನ್ನ ಬರ್ಕೊಳ್ಳೋಣ. ಈ ಒಂದು ಲೂಪ್ ಏನಿದೆ, ಇಲ್ಲಿಂದ ಒಂದು ಲೂಪ್ ಕ್ರಿಯೇಟ್ ಆಗಿರೋದಲ್ವ, ಒಂದು ಲೂಪು, ಇದರ ಒಂದು ಈಕ್ವೇಷನ್ನ ಬರೆಯೋದಾದರೆ ಪಾಸಿಟಿವು ಇರೋವಂಥದ್ದು. ಸೊ ಪಾಸಿಟಿವ್ ವಿ ಬಿ 1 ಬ್ಯಾಟ್ರಿ 1 ಆಯಿತಾ. ನೆಕ್ಸ್ಟ್ ಇಲ್ಲಿ ಏನು ಮಾಡೋಣ, ವೋಲ್ಟೇಜ್ ಬಂದು ಇದು ನೆಗೆಟಿವ್ ಟರ್ಮಿನಲಿಂದ ಎಂಡ್ ಆಗೋದ್ರಿಂದ ಇದು -VR1 ಆಗುತ್ತೆ. ಓಕೆ, VR1 ಆಯಿತು ಅಂತ ಅಂದರೆ ವಿ ಈಸ್ ಈಕ್ವಲ್ ಟು ಐ ಆರು, ಕರೆಂಟು ಸೇಮ್ ಇದೆ ಆಯಿತಾ, ಕರೆಂಟು ಸೇಮ್ ಇದೆ, ಐ ಅಂತ ತೋರಿಸ್ತೀನಿ, R1 ರೆಸಿಸ್ಟೆನ್ಸು, ಸೊ -IR1 ಆಯಿತು. ಇಲ್ಲಿ ನೆಕ್ಸ್ಟ್ ನೋಡಿ 1 ವೋಲ್ಟ್ ಇದೆ, ಬಟ್ ಇದೇನು VB2 ಪಾಸಿಟಿವು ನೆಗೆಟಿವ್ ಟರ್ಮಿನಲಿಂದ ಔಟ್ ಗೋಯಿಂಗ್ ಆಗ್ತಾಯಿದೆ. ನಾನು ಇದನ್ನೇನು ಮಾಡ್ತೀನಿ, ನೆಗೆಟಿವ್ VB2 ಅಂತ ತೊಗೊಳ್ತೀನಿ. ಓಕೆ, ಎಗೇನ್ ಇಲ್ಲಿ ನನಗೆ ನೆಗೆಟಿವ್ ಟರ್ಮಿನಲಿಂದ ಔಟ್ ಗೋಯಿಂಗ್ ಆಗ್ತಾಯಿದೆ, ನಾನು -I, ಕರೆಂಟ್ ಸೇಮೇ ಇದೆ, ರೆಸಿಸ್ಟೆನ್ಸ್ ಮಾತ್ರ ಚೇಂಜ್ ಆಗ್ತಾ ಇರೋದು, IR2 ಆಯಿತು, ಇದೂ ಏನಾಯಿತು -IR3 ಆಯಿತು. ಸೊ ಟೋಟಲ್ KVL ಪ್ರಕಾರ ಏನಾಯಿತು, ಟೋಟಲ್ ವೋಲ್ಟೇಜ್ ವಿಲ್ ಬಿ ಈಕ್ವಲ್ ಟು 0. ಇವಾಗ ಇದನ್ನು ಸಬ್ಸ್ಟಿಟ್ಯೂಟ್ ಮಾಡಿ, VB1 ಏನಿತ್ತು +5 ವೋಲ್ಟ್ ಆಯಿತಾ, VB2 ಏನಿದೆ -1 ಇದು. ಓಕೆ, ಇನ್ನು ಐ ವ್ಯಾಲ್ಯೂ ನಾವು ಕಂಡುಹಿಡಿಬೇಕು. R1 ವ್ಯಾಲ್ಯೂ ಬಂದು 5 ಓಮು, R2 15, R3 20. ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಿಮಗೆ 5I 15I 20I ಅಂತ ಬಂತು. ಇವೆಲ್ಲ ನೀವು ಸಿಂಪ್ಲಿಫೈ ಮಾಡಿದ್ರೆ I ಈಸ್ ಈಕ್ವಲ್ ಟು 0.1 ಆ್ಯಂಪಿಯರ್ ಅಂತ ಬರುತ್ತೆ. ಸೊ ಇದರಲ್ಲಿ ಫ್ಲೋ ಆಗ್ತಾ ಇರೋವಂಥ ಕರೆಂಟ್ ಎಷ್ಟು, 0.1 ಆ್ಯಂಪಿಯರ್. ಸೊ 0.1 ಆ್ಯಂಪಿಯರ್ ಅಂತ ಗೊತ್ತಾಯಿತು. ಹಾಗಿದ್ದರೆ ಇವಾಗ ನೀವೇನು ಮಾಡಬೇಕು, ವೋಲ್ಟೇಜ್ ಡ್ರಾಪ್ ಎಲ್ಲಿ ಎಷ್ಟಾಗ್ತಾ ಇದೆ ಅಂತ ನೋಡೋದಾದರೆ ಇದು VR1 ವೋಲ್ಟೇಜ್ ಡ್ರಾಪ್ ಅಟ್ ರೆಸಿಸ್ಟೆನ್ಸ್ 1, VB2 ವೋಲ್ಟೇಜ್ ಡ್ರಾಪ್ ಅಟ್ ಬ್ಯಾಟ್ರಿ ಸೋರ್ಸ್, ಅಲ್ಲಿ ಏನಾಗಲ್ಲ, ಅದು ಎಕ್ಸ್ಟ್ರಾ ಆ್ಯಡ್ ಆಗಿ ಮೈನಸ್ ಆಗಿ ಅಲ್ಲಿ ಏನಾಗುತ್ತೆ, ಒಂದು ಅಡ್ಜಸ್ಟೆಡ್ ವ್ಯಾಲ್ಯೂ ಬರುತ್ತೆ. ಓಕೆ, ನೆಕ್ಸ್ಟು ರೆಸಿಸ್ಟೆನ್ಸ್ 2 ಅಲ್ಲಿ ಎಷ್ಟು ವೋಲ್ಟೇಜ್ ಡ್ರಾಪು, ರೆಸಿಸ್ಟೆನ್ಸ್ 3 ಅಲ್ಲಿ ಎಷ್ಟು ವೋಲ್ಟೇಜ್ ಡ್ರಾಪ್ ಅಂತ ನೋಡೋದಾದರೆ VR1 ಈಸ್ ಈಕ್ವಲ್ ಟು IR1, ಐ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡ್ತೀವಿ, ರೆಸಿಸ್ಟೆನ್ಸ್ ವ್ಯಾಲ್ಯೂ, ಸೊ 0.5 ವೋಲ್ಟ್ ಬರುತ್ತೆ. ಅರ್ಥ 5 ವೋಲ್ಟ್ ಇಲ್ಲಿ ನಾವು ಕೊಟ್ಟಿದ್ದು, ಇದು ಮೂಮೆಂಟ್ ಆಗ್ತಾ ರೆಸಿಸ್ಟೆನ್ಸ್ 1ಅಲ್ಲಿ 0.5 ವೋಲ್ಟ್ ಡ್ರಾಪ್ ಆಗುತ್ತೆ, ಇಲ್ಲಿ ಮಿಕ್ಕಿರೋ ಅಂಥ 4.5 ವೋಲ್ಟು ಮೂವ್ ಆಗ್ತಾ ಇದೆ. ಓಕೆ, ನಂತರ ಏನಾಗುತ್ತೆ, ಇಲ್ಲಿ ಬಂದಾಗ 1 ವೋಲ್ಟು ಏನಾಗ್ತಾ ಇರೋದು ನೆಗೆಟಿವ್ ಟರ್ಮಿನಲಿಂದ ಹೋಗ್ತಾ ಇದೆ ಅಂತಂದರೆ ಅಗೇನ್ ಇಟ್ ವಿಲ್ ಡ್ರಾಪ್. ಸೊ 1 ವೋಲ್ಟು ಡ್ರಾಪ್ ಆಯಿತು ಅಂತ ಅಂದರೆ
ನನಗಿಲ್ಲಿ ಸಿಗ್ತಾ ಇರೋದು ಎಗೇನ್ 3.5 ವೋಲ್ಟು ಸಿಗುತ್ತೆ. ಈ 3.5 ವೋಲ್ಟು ಈ ರೆಸಿಸ್ಟರ್ ಹತ್ರ ಬಂದಾಗ VR2 ಹತ್ರ ಬಂದಾಗ 1.5 ವೋಲ್ಟು ಡ್ರಾಪ್ ಆದರೆ ಇನ್ನು ಉಳಿಯೋ ಅಂಥ 2 ವೋಲ್ಟು ನನಗೆ ಇಲ್ಲಿ ಮೂಮೆಂಟ್ ಆಗುತ್ತೆ. ಓಕೆ, ಈ 2 ವೋಲ್ಟ್ಸ್ ಏನಿದೆ ಇದು ರೆಸಿಸ್ಟರ್ 3 ಹತ್ರ ಡ್ರಾಪ್ ಆಗಿ ಈ ಪಾಯಿಂಟ್ ಹತ್ರ ಆಲ್ಮೋಸ್ಟ್ ನನ್ನ ವೋಲ್ಟೇಜ್ ವಿಲ್ ಬಿ 0. ಓಕೆ, ನಂತರ ಎಗೇನ್ ಇಲ್ಲಿ ಬರುತ್ತೆ, ಎಂಟರ್ ಆಗುತ್ತೆ, ಮತ್ತು ಇಲ್ಲಿಂದ ಎಗೇನ್ 5 ವೋಲ್ಟು ವೋಲ್ಟೇಜ್ ತೊಗೊಳುತ್ತೆ, ಹಾಗೆ ಲೂಪ್ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಓಕೆ, ದಿಸ್ ಈಸ್ ದ ಮೇನ್ ಕಾನ್ಸೆಪ್ಟ್ ಏನೋ KCL ಆ್ಯಂಡ್ KVL. ಇದರ ರಿಲೇಟೆಡ್ ಪ್ರಾಬ್ಲಮ್ಸ್ನ ನಾವು ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ಓಕೆ, ಫೈನ್. ಮತ್ತು ಇನ್ನೊಂದು ಏನಿದು ಅಂದರೆ ಕ್ಲಾಸಸ್ಸು ಡಿಲೇ ಆಗ್ತಾ ಇದೆ ಹಾಗೆ ಹೀಗೆ ಅಂತ ಅಂದ್ಕೊಳ್ಳೋದಕ್ಕೇನು ಹೋಗ್ಬಿಡಿ. ಮೇನ್ ಇಂಟೆನ್ಷನ್ ಏನು ಅಂತ ಅಂದರೆ 2 ಪೇಪರ್ ಇರುತ್ತೆ, GS ಮತ್ತು ನಿಮ್ಮ ಈ ಒಂದು ಪೇಪರ್ ಟೆಕ್ನಿಕಲ್ ಪೇಪರ್. ಓಕೆನಾ? ಸೊ ಯು ವಿಲ್ ಗೆಟ್ ಆ್ಯಂಪಲ್ ಅಮೌಂಟ್ ಆಫ್ ಟೈಮ್. ಮೇನ್ ಏನು ಅಂತಂದರೆ GSಗೂ ಕನ್ಸಿಡರ್ ಮಾಡಿ. ಆ್ಯಂಡ್ ಮೋರ್ ಓವರ್ ನಾವು ಬೇರೆ ಒಂದು ವರ್ಕ್ಸಲ್ಲಿ ಇದ್ದಿದ್ದರಿಂದ ಟೆಕ್ನಿಕಲ್ ಪೇಪರ್ ಒಂದು ಸ್ವಲ್ಪ ಡಿಲೇ ಆಗ್ತಾ ಇದೆ. ಬಟ್ ಈ ವೀಕಿಂದ ನಿಮಗೆ ರೆಗ್ಯುಲರ್ ಆಗಿ ಕ್ಲಾಸಸ್ ಇದಾಗುತ್ತೆ. ಆ್ಯಂಡ್ ರೆಗ್ಯುಲರ್ ಇನ್ ದ ಸೆನ್ಸ್ ಕ್ಲಾಸಸ್ ಅಟ್ಲೀಸ್ಟ್ ವೀಕ್ಲಿ 4 to 5 ಕ್ಲಾಸಸ್ ಆದರೂ ಅಪ್ಲೋಡ್ ಆಗುತ್ತೆ. ಓಕೆ, ಮಿಕ್ಕಿರೋ ಟೈಮ್ ಏನಿದೆ GSಗೂ ಕಾನ್ಸಂಟ್ರೇಟ್ ಮಾಡಿ, ಬಿಕಾಸ್ ಅದೂ ಸ್ಕೋರು ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಟೆಕ್ನಿಕಲ್ ಪೇಪರು ನಿಮಗೆ ಆದಷ್ಟು ಸರಿಯಾಗಿ ಮಾಡಿಕೊಡೋ ಅಂಥ ಕೆಲಸ ನಮ್ಗೆ ಬಿಟ್ಟಿತ್ತು. ಓಕೆ, ಹ್ಯಾವ್ ಟ್ರಸ್ಟ್ ಇನ್ ಅಸ್, ವಿಲ್ ಕಂಪ್ಲೀಟ್. ಚೆನ್ನಾಗೇ ಪ್ರಾಸೆಸ್ ಆಗುತ್ತೆ, ಒಳ್ಳೆ ಕಂಟೆಂಟು ನೀಡ್ತಾ ಇದ್ದೀವಿ. ಆದಷ್ಟು ನಿಮ್ಮ ಕಡೆಯಿಂದ ರಿವಿಷನ್ನು ಪ್ರಾಕ್ಟೀಸ್ ಬರಬೇಕು ಮತ್ತು ಕಾನ್ಸಂಟ್ರೇಟ್ ಆನ್ GS. ಇಫ್ GSಗೂ ಕ್ಲಾಸಸ್ ಬೇಕು ಅಂತ ಅಂದರೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಫೀಡ್ಬ್ಯಾಕ್ ನೀಡ್ಬೋದು. ಓಕೆ, ಫೈನ್. ಟೇಕ್ ಕೇರ್, ಆಲ್ ದ ಬೆಸ್ಟ್.